ನನ್ನ ಹೆಸರು ಕೃಷ್ಣ ಅಂತ, ಬೆಂಗಳೂರು ನಿವಾಸಿ. ನನಗೆ ಸ್ವಲ್ಪ ನಮ್ಮ ಮನೇಲೆಲ್ಲ ಸಮಸ್ಯೆ ತುಂಬಾ ಜಾಸ್ತಿ ಇತ್ತು. ಆಮೇಲೆ ಶಂಕರಣ್ಣವ್ರ ಹತ್ರ ಬಂದಾಗ ಪದೇ ಪದೇ ಬಂದು ಅವ್ರ ಹತ್ರ ನೋಡಿಸಿದ್ವಿ, ಮಾಡಿದ್ವಿ. ಅವಾಗ ಅವರು ನಮ್ಗೆ ಒಳ್ಳೇದು ಮಾಡಿ ಸುಮಾರು ಸಲ ಬಂದಿದೀವಿ. ಚಹಾ ಮುಗಿ ನಮ್ಗೆಲ್ಲ ಒಳ್ಳೇದಾಗಿದೆ. ಆ ತಾಯಿನೂ ಚಹಾ ಮಾಡಿ ನಮ್ಗೆ ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ, ಕಾಪಾಡಿದ್ದಾರೆ. ಆ ಸುಮಾರು ಸಲಿ ನಾವು ಯಾವಾಗ ನಮ್ಗೆ ಏನ್ ಅನ್ಸುತ್ತೆ, ನಮ್ಗೇನೋ ಒಂದು ಕಷ್ಟ ಅಂದಿದ ತಕ್ಷಣ ಈ ತಾಯಿ ಹತ್ರ ಬಂದು ಒಪ್ಪಿಸ್ತೀವಿ. ಆ ಅಮ್ಮ ಎಲ್ಲ ನಮ್ಗೆ ಒಳ್ಳೇದ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಗೆ ಹೆಂಗ್ ಬಂದ್ರಿ? ಯಾರು ತಿಳಿಸ್ಕೊಟ್ಟಿದ್ ನಿಮ್ಗೆ? ಸರ್, ನಾನು ತುಂಬಾ ಬೇಜಾರಾಗಿ ಮನೆಯಲ್ಲಿ ತುಂಬಾ ಬೇಸತ್ತಿದ್ದೆ. ನಮ್ಮ ಮನೆಯವ್ರ ಹುಷಾರಿದ್ದಲ್ಲೇ ತುಂಬಾ ಎಲ್ಲ ಸುಮಾರು ಹಾಸ್ಪಿಟ್ಲು, ಸ್ಪಂದನ ಅಂತೆ ಅದಂತೆ ಇದಂತೆ ಒಂದು 40-30 ಸತಿ ಓಡಾಡಿದೀವಿ, ಸುತ್ತಾಡಿದೀವಿ. ಕೌನ್ಸಿಲಿಂಗ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟವ್ರೆ. ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿದೀವಿ, ನಿಮ್ಗೆ ಏನೋ ಶುಗರ್ ಆಗ್ಬಿಟ್ಟಿದೆ, ಏನೇನೋ ಕತೆ ಹೇಳಿ ಕಳ್ಸಿದ್ರು. ಆಮೇಲೆ ನಾನು ನಮ್ಮ ಸ್ನೇಹಿತರು ಒಬ್ರು ಕದೀರ್ ವೇಲು ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಸರಿ, ನಂಗೆ ತುಂಬಾ ಆಗ್ತಲ್ಲ, ಮನೇಲಿ ಸಮಸ್ಯೆ ಜಾಸ್ತಿ ಆಗಿದೆ ಅಂತ. ಸುಮಾರು ದೇವಸ್ಥಾನಕ್ಕೆ ಸರ್, ಒಂದ್ 50,000 ಒಂದು ದುಡ್ಡು ಇಕ್ಕಿದ್ರೆ ಇವಾಗ ಯಾರೋ ಒಬ್ರು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗತ್ತೆ ಅಂತ. ಕಾರ್ ಮಾಡ್ಕೊ ಹೋಗು ಬಾ ಇದೇ ತರ ಸುಮಾರು ದುಡ್ಡು ಕಳೆದಿದ್ದೀನಿ, ಒಂದ್ 2 ಲಕ್ಷ ರೂಪಾಯಿ. ಆಮೇಲೆ ನನಗೆ ನಮ್ಮ ಸ್ನೇಹಿತರು ಕದೀರ್ ವೇಲು ಅಂತ ಅವ್ರು ಹೇಳ್ದಾಗ, ನಾನು ಶಂಕರಣ್ಣವ್ರು ನನಗೆ ಪರಿಚಯ ಇರಲಿಲ್ಲ. ನಾನು ಹುಟ್ಟು ಬೆಳೆದಿದ್ದು ಹಿಂದೆ ಪಕ್ಕದ ರೋಡಲ್ಲೇ, ನನ್ನ ಸ್ವಂತ ಮನೆ ಇರೋದು ಎಲ್ಲಾನು ಅದೇ. ಆದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದ್ವಿ ನಾವು, ಕದೀರ್ ವೇಲು ಹೇಳಿದ್ರು ಅಂತ ಇಲ್ಲಿ ಬಂದ್ವಿ. ಶಂಕರಣ್ಣವ್ರ ಹತ್ರ ಫಸ್ಟ್ ನಮ್ ಸಮಸ್ಯೆ ಹೇಳಿದ್ವಿ. ಆಯ್ತು ಅಂದ್ಬಿಟ್ಟು ಅವ್ರು ಒಂದು ಒಳ್ಳೇದಾಗತ್ತೆ ಅಂತ ಒಂದು ಶಾಸ್ತ್ರ ಹೇಳಿದ್ರು ನಮ್ಗೆ. ಹೇಳಾದ್ಮೇಲೆ ಇಲ್ಲ, ನಿಮ್ಮನ್ನು ಪೂಜೆ ಮಾಡಿಸಿ ಒಳ್ಳೇದಾಗತ್ತೆ ಅಂತ ಹೇಳಿ ಅವತ್ತು ನನ್ನ ಹೆಂಡತಿನ ಉಳಿಸ್ಕೊಟ್ರು. ನನ್ನ ಜೀವ ಇರೋವರೆಗೂ ಈ ದೇವಸ್ಥಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಮಕ್ಳಿಗೂ, ನಾನು ಹೋದಂತ ಕಾಲಕ್ಕೆ ನನ್ನ ಮಕ್ಳಿಗೂ ಈ ದೇವಸ್ಥಾನಕ್ಕೆ ಚಿರಋಣಿಯಾಗಿರಿ ಅಂತ